ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ತಿರಾವಲ್ಲು ಜೊತೆ. ಇದು ಎರಡಕ್ಕಿಂತ ನಿಂತ್ಕೊಳ್ಳೋ ಶೇಪ್, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಜನ ಮಕ್ಷಿಯಲ್ಲಿ ತಿರಾವಲ್ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಇವತ್ತು ಮಕ್ಷಿ ತಿರಾವಲ್ದು ವಿಡಿಯೋ ಮಾಡ್ತೀನಿ. ಇದು ಗಂಡಕ್ಕಿ, ಇದು ಹೆಣ್ಣಕ್ಕಿ. ಚಿಕ್ಕಕ್ಕಿಗಳು ಕೊಡ್ತಾಯಿದ್ದೀನಿ, 2.5 ದಸ್ತದ ಅಕ್ಕಿಗಳು. ಗಂಡು ಬಂದ್ಬಿಟ್ಟು 7 ಮುಕ್ಕಾಲು ಹಾರಿರೋ ಗಂಡು, ಹೆಣ್ಣು ಬಂದ್ಬಿಟ್ಟು 7.5 ಹಿಂಗೆಲ್ಲ ಆಡಿದೆ ಹೆಣ್ಣು. ಈ ಜೊತೆಗೆ ಪಟಾಗಳು ಮಾಡಿಸ್ಕೊಳ್ಳಿ, ಪಟಾಗಳು ಬಿಡ್ಕೊಂಬನ್ನಿ, ಒಳ್ಳೆ ಟೈಮ್ ಕೊಡುತ್ತೆ. ಅಕ್ಕಿ ಕ್ವಾಲಿಟೀಸ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ, ಎಸ್ ಟೈಪ್ ಕುತ್ಕೊಂಡು ನಿಂತ್ಕೊಳ್ಳುತ್ತೆ, ಪ್ಲಸ್ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಎರಡಕ್ಕಿನ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಾಜಿ ಬಂದ್ಬಿಟ್ಟು ಈ ಲೈನಲ್ಲಿ, ಗಂಡಿನ ಲೈನಲ್ಲಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ ಇದೆ. ಹೆಣ್ಣು ಲೈನಲ್ಲಿ ಬಂದ್ಬಿಟ್ಟು 4ರಿಂದ 5 ಬಾಜಿ ಇದೆ. ಪಲ್ಲ ಬಂದ್ಬಿಟ್ಟು ಗಂಡು ಲೈನಲ್ಲಿ ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹೋಗುತ್ತೆ. ಹೆಣ್ಣು ಲೈನಲ್ಲಿ ಮನೆ ಸುತ್ತಾನೆ ಇರುತ್ತೆ, ಹೋದ್ರೂ ಒಂದು 15 ನಿಮಿಷ ಹೋದ್ರೂ ಜಾಸ್ತಿನೇ ಹೆಣ್ಣು ಲೈನಲ್ಲಿ. ಗಂಡು ಲೈನಲ್ಲಿ ಪಲ್ಲ ಚೆನ್ನಾಗಿದೆ. ಅಕ್ಕಿ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ಸೂಪರಾಗಿರುತ್ತೆ. ಇದನ್ನು ನಾವು ಜೊತೆ ಮಾಡಿಲ್ಲ, ನೀವು ಜೊತೆ ಮಾಡಿ ಪಟ ಮಾಡಿಸ್ಕೊಬೋದು. ಚಿಕ್ಕ ಅಕ್ಕಿಗಳನ್ನೇ ಕೊಡ್ತಾಯಿದ್ದೀನಿ, ಯಾಕಂದರೆ ತುಂಬ ಜನ ಮಕ್ಷಿ ಹೇಳ್ತಿರೋವಲ್ಲು ಕಮ್ಮಿ ಬೆಲೆ ಕೊಡಿ, ಚಿಕ್ಕ ಜೊತೆ ಕೊಡಿ ಅಂತ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾಯಿರೋದು. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸೂಪರಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿ ತಿರಾವಲ್ ಜೊತೆಯನ್ನು 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡಬೇಡಿ. ಫಿಕ್ಸೆಡ್ ರೇಟ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಮಕ್ಷಿ ತಿರಾವಲ್ ಹೆಣ್ಣು ತೋರಿಸ್ತೆ, ಭಾಳ ಶೇಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ, ಶುಕ್ತಿರಿ, ಉದಾತಿರಿ, ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ನೆಕ್ಸ್ಟ್ ಬ್ರೀಡಿಂಗ್ ಮಾಡ್ಕೊಬೇಕು ಅಕ್ಕಿಯಲ್ಲಿ ಅಂದ್ಬಿಟ್ಟು. ಲೆಂತ್ ವೈಸು, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸಖತ್ತು ಚಡಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು, ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇಟ್ಕೊಂಡಿದೆ ಅಂತ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ನು ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಈ ಹೆಣ್ಣಲ್ಲಿ ಪುತ್ಲಿನ ನೋಡ್ಬೋದು, ಹೆಂಗೆ ಎಳೆದು ಬಿಡ್ತಾ ಇದೆ ಅಂತ. ಹಿಂಗೆ ಕ್ವಾಲಿಟೀಸು ತುಂಬ ಮಾಡ್ತಾನೆ ಇರುತ್ತೆ ಕಣ್ಣಲ್ಲಿ. ರಿಂಗ್ ನಂಬರ್ 2659. ಫ್ರೆಂಡ್ಸ್, ಈಗೇನು ಜಸ್ಟ್ ಮಕ್ಷಿ ಹೇಳ್ತಿರೋ ಗಂಟು ತೋರಿಸ್ತೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಕ್ತಿರಿ, ಉದಾತಿರಿ, ವೈಬ್ರೇಷನ್ ನೋಡ್ಬೋದು. ಹೆಣ್ಣಕ್ಕಿಂತ ಗಂಡಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ನೆಕ್ಸ್ಟ್ ಬ್ರೀಡಿಂಗ್ ಮಾಡ್ಕೊಬೇಕು ಅಂತ. ಬಣ್ಣ ನೋಡ್ಬೋದು, ಗರಿಗಳು ನೋಡ್ಬೋದು, ಆಲ್ಮೋಸ್ಟ್ ಒಂದು 8 ಗರಿ ತನಕ ಬಿಳೆ ಗರಿಗಳಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ದಪ್ಪ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸ್ ಹೊಡ್ಕೊಳ್ಳೋ ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಕಣ್ಣಲ್ಲಿ. ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸ್ ಹೊಡ್ಕೊಳ್ಳೋ ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಕಣ್ಣಲ್ಲಿ ನೋಡ್ಬೋದು ವೈಬ್ರೇಷನ್ನು, ರೊಟೇಷನ್ ಮತ್ತು ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಇಂಥ ಕ್ವಾಲಿಟೀಸು ಮಾಡ್ತಾನೆ ಇರುತ್ತೆ. ಗಂಡು ಹೆಣ್ಣು ಎರಡೂ ಇಂಥ ಕ್ವಾಲಿಟೀಸ್ ತುಂಬ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 2661.